ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಾರಾಯಣಪುರ ಬಲದಂಡೆ ಕಾಲುವೆ ಮತ್ತು ರಾಂಪುರ ಏತ ನೀರಾವರಿಯ ಕಾಲುವೆಗಳಿಗೆ ವಾರಬಂದಿಯ ಪ್ರಕಾರ ನೀರು ಹರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತದ ಕಾರ್ಯನಿರ್ವಾಹಕ ಅಭಿಯಂತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಮೊದಲನೇ ವಾರಬಂದಿ ನಾಟಿ ಮಾಡುವ ಹಂತದಲ್ಲಿ ಡಿಸೆಂಬರ್ 15ರಿಂದ ಜನವರಿ 15ರ ತನಕ ನಿರಂತರವಾಗಿ ನೀರು ಹರಿಸಬೇಕು. ರಾಂಪುರ ಏತ ನೀರಾವರಿಯ 3 ಮೋಟಾರ್ ಅನ್ನು ಸಮರ್ಪಕವಾಗಿ ನೀರು ಹರಿಸಬೇಕು. ಇಲ್ಲದಿದ್ದರೆ ಕೊನೆಯ ಭಾಗದ ರೈತರಿಗೆ ನೀರು ತಲುಪುವುದಿಲ್ಲ. ಅಲ್ಲಿಂದ 7 ದಿನ ಬಂದ್ ಹಾಗೂ 14 ದಿನ ಮೋಟಾರ್ ಅನ್ನು ಮೊದಲ ಪದ್ಧತಿಯಂತೆ ಕಾರ್ಯರೂಪಕ್ಕೆ ತರಬೇಕು. ಅದು ಅಧಿಕಾರಿಗಳ ಗಮನಕ್ಕೂ ಇರುತ್ತೆ. ಏಪ್ರಿಲ್ 20ರ ತನಕ ವಾರಬಂದಿಯ ಪ್ರಕಾರ ನೀರನ್ನು ಹರಿಸಬೇಕು. ಹಾಗಾದಲ್ಲಿ ರೈತರ ಫಸಲು ಬರಲಿಕ್ಕೆ ಅನುಕೂಲವಾಗುತ್ತೆ. ಈ ವರ್ಷ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಈಗಲೂ ಕೂಡ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿರುತ್ತೆ. ಹಾಗಾಗಿ ಬಸವಸಾಗರ ಜಲಾಶಯ ಭರ್ತಿಯಾಗಿರೋದ್ರಿಂದ ಏಪ್ರಿಲ್ 20ರ ತನಕ ನೀರು ಹರಿಸಲು ಏನು ಅಭ್ಯಂತರ ಇರುವುದಿಲ್ಲ. ಇಲ್ಲಿನ ರೈತರಿಗೆ ಅನ್ಯಾಯ ಮಾಡಿ ಆಂಧ್ರ ಮತ್ತು ತೆಲಂಗಾಣಕ್ಕೆ ನೀರು ಹರಿಸಿದಲ್ಲಿ ನಮ್ಮ ರೈತ ಸಂಘಟನೆಯಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ ರೈತ ಮುಖಂಡರು, ಮುಂದಿನ ದಿನದಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ರೆ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ವಿಷಯ 2ನೇ ಬೆಳೆಗೆ ನೀರನ್ನು ಹರಿಸುವ ಕುರಿತು ನಾರಾಯಣಪುರ ಬಲದಂಡೆ ಕಾಲುವೆ ಮತ್ತು ರಾಂಪುರ ಏತ ನೀರಾವರಿಯ ಕಾಲುವೆಗಳಿಗೆ ವಾರಬಂದಿಯ ಪ್ರಕಾರ ಮೊದಲನೇ ವಾರಬಂದಿ ನಾಟಿ ಮಾಡುವ ಹಂತದಲ್ಲಿ ಡಿಸೆಂಬರ್ 15ರಿಂದ ಜನವರಿ 15ರವರೆಗೆ ನಿರಂತರವಾಗಿ ನೀರು ಹರಿಸಬೇಕು. ರಾಂಪುರ ಏತ ನೀರಾವರಿ 3 ಮೋಟರನ್ನು ಸಮರ್ಪಕವಾಗಿ ನೀರು ಹರಿಸಬೇಕು. ಇಲ್ಲ ಅಂದರೆ ಥೈಲ್ಯಾಂಡ್ಗೆ ಮುಟ್ಟುವುದಿಲ್ಲ. ಅಲ್ಲಿಂದ 7 ದಿನ ಬಂದು ಹಾಗೂ 14 ದಿನ ಮೋಟರನ್ನು ಚಾಲು ಮಾಡಬೇಕು. ಮೊದಲೆಲ್ಲ ಇದೇ ರೀತಿ ನೀರು ಕೊಡ್ತಾ ಇದ್ದರು. ಅದು ಅಧಿಕಾರಿಗಳ ಗಮನಕ್ಕೂ ಇರುತ್ತದೆ. ಏಪ್ರಿಲ್ 20ರವರೆಗೂ ವಾರಬಂದಿಯ ಪ್ರಕಾರ ನೀರನ್ನು ಹರಿಸಬೇಕು. ಹಾಗಾದಲ್ಲಿ ರೈತರ ಫಸಲು ಬರಲಿಕ್ಕೆ ಅನುಕೂಲವಾಗುತ್ತದೆ. ಈ ವರ್ಷ ಅತಿ ಹೆಚ್ಚು ಮಳೆ ಆಗಿರುವುದರಿಂದ ಈಗಲೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ಹಾಗಾಗಿ ಆಲಮಟ್ಟಿ ಮತ್ತು ಬಸವಸಾಗರ ಸಂಪೂರ್ಣ ಭರ್ತಿಯಾಗಿರುವುದರಿಂದ ಏಪ್ರಿಲ್ 20ರವರೆಗೂ ನೀರು ಹರಿಸಲು ಏನೂ ಅಭ್ಯಂತರ ಇರುವುದಿಲ್ಲ. ಒಂದು ವೇಳೆ ಆಂಧ್ರ ಮತ್ತು ತೆಲಂಗಾಣಕ್ಕೆ ನೀರು ಹರಿಸಿದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತದೆ. ಇದು ತಮ್ಮ ಗಮನಕ್ಕೆ ಇರಲಿ. ನಮ್ಮ ಬೇಡಿಕೆ ಹಾಗೂ ಹಕ್ಕುಗಳು ಸಾಕಾರಗೊಳಿಸುತ್ತೇವೆ ಎಂದು ಕೇಳಿಕೊಳ್ಳುತ್ತೇವೆ. ಬಿಟ್ಟು ನನಗೆ ಒಂದು ಅರ್ಥ ಬಂತು, ತಾರತಮ್ಯ ಯಾಕಿದು. ಆಮೇಲೆ ಇನ್ನೊಂದು, ನಿಮ್ಗೆ ಸಾರಿ ಸಾಕಷ್ಟು ಸಲ ಮನವಿ ಮಾಡ್ಕೊಂಡಿವಿ. 1 ಮೋಟರ್ ಚಲೋ ಮಾಡೋದು, 1.5 ಮೋಟರ್ ಚಲೋ ಮಾಡೋದು. ಅಲ್ಲಿ ಟೈಲ್ಯಾಂಡರ್ಗೆ ಕೊನೆ ಭಾಗದ ರೈತರಿಗೆ ನೀರು ಹೋಗಲ್ಲ. ನಾವು ರೈತರು ಸಲಿಕೆ ಕಾವು ತಗೊಂಡು ಹೊಡೆದಾಟ ಸಹಾಯಕತ್ತಾರೆ ಕೇಳಿರ್ಬೇಕು. ಆಮೇಲೆ ಅಲ್ಲೆಲ್ಲ ನಕಲಿಗಿಂತ ನೀರು ಫ್ಲೋ ಆಗತೈತೆ. ಅಲ್ಲಿ ಆಯ್ತು ರಮಣ, ಇನ್ನೊಂದು ಸರ್ ನಾವು ಅದಕ್ಕೆ ಮೆನ್ಷನ್ ಮಾಡಿಲ್ಲ. ಒಂದು ಏನಂತಂದ್ರೆ, ನಾವು ನದಿ ಪಾತ್ರದ ಜನರು ಇವತ್ತು ಕಷ್ಟ ಸುಖ ಅನುಭವಿಸೋರು. ಇವತ್ತು ಡ್ಯಾಮ್ ಏನಾರು ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಇವತ್ತು ಸೀಪೇಜ್ ಆಗೋದು ನಮ್ಮೂರು ಗ್ರಾಮಗಳು ಸೀಪೇಜ್ ಆಗತ್ತೇವ. ಅಲ್ಲವ್ರಿಗೇನಿಲ್ಲ. ನೀವು ಆಗಂತ ಮಾತ್ರ ಏತ ನೀರಾವರಿ ಏನಿದೆಯಲ್ಲ, ನೀವು ನಿರಂತರವಾಗಿ ನೀರು ಹರಿಸಿದ್ರು ಕೂಡ 2 ಬೆಳೆ ಸೇರಿ 3.5 TMC ಹೋಗ್ಬೋದು ನಮ್ದು. ಅಷ್ಟೇ ಅಮ್ಮಂದ್ರು. ನೀವು ಯಾಕೆ ನಮ್ಗೆ ನೀರು ಕಂಟಿನ್ಯೂ ಕೊಡ್ರಿ? ಯಾಕೆ ಹಂಗೆ ನೀರು ನಿಲ್ಲಿಸ್ತೀರಿ? ನಮ್ಮದು ವಾರ ನಾವು ನೋಡ್ರಿ, ಅದು 12 BC ಬಲ್ದಂಡೆ ನೀರು ಹೊಂಟೈತಿ. ಈಗ ನಮ್ಗೆ ನೀರು ನಿಲ್ಸಿದ್ರಿ ಯಾಕಿದೆಯಲ್ಲ ಇಲ್ಲ ಅವ್ರಿಗೆ. ಆಮೇಲೆ 3 ಮೋಟರ್ ನೀವು ಯಾವಾಗಲೂ ನಿರಂತರವಾಗಿ ಚಾಲು ಮಾಡಿ ಸರ್. ಒಂದು ವಿಚಾರ ನಾವು ಅದರ ಮೆನ್ಷನ್ ಮಾಡಿವಿ, ಅದು ಬೇರೆ ವಿಚಾರ. ಇನ್ನೊಂದು, ನಾಟಿ ಮಾಡೋ ಟೈಮ್ನಲ್ಲಿ ಎಟ್ ಎ ಟೈಮ್ ನಾಟಿ ಮಾಡಬೇಕು. ಸಸಿ ಹಾಕಿಬಿಟ್ಟಿರ್ತೀವಿ, ಸ್ವಲ್ಪ ಸೈಲೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗಲೂ ನಿಮ್ಗೆ ಹೋದೆ ಮೋಂತ ಚಂಡಮಾರುತ ಬಂದು ಅವ್ರ ಡ್ಯಾಮ್ಗಳೇ ಓವರ್ಫ್ಲೋ ಆಗತ್ತವ. ನೀವು ಒಂದು ವೇಳೆ ಡ್ಯಾಮಿಗೆ ನೀರು ಹರಿಸಿದ ಕರೆ ಆದರೆ ಯಾವ್ದಾರ ಒಂದು ಯಾರ ಮೇಲಧಿಕಾರಿಗಳು ಇಲ್ಲ ಜನಪ್ರತಿನಿಧಿ ಅವ್ರಿಗೆ ಏನು ಗೊತ್ತಿಲ್ಲ, ಮಣ್ಣಂಗಟ್ಟಿ ಅವ್ರಿಗೇನು ಗೊತ್ತಿಲ್ಲ. ನಮ್ಮ ರೈತರಿಗೆ ಗೊತ್ತು ಕಷ್ಟ ಸುಖ. ಡ್ಯಾಮ್ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಡ್ಯಾಮ್ ನೀವು ಹೇಳ್ಬೇಕು, ಮೇಲೆ ಒತ್ತಡ ಐತೆ ರೈತರದಂತ. ನೀವು ಹೇಳಿ, ಮನವರಿಕೆ ಮಾಡಿ, ಅವ್ರ ಗಮನದಲ್ಲಿ ತಂಬರಿ. ನೀವು ಹೇಳ್ರಿ, ನೀವು ಹಿಂಗಲ್ಲಪ್ಪ ನಾವು ಈ ಸರಿ ನಾವು ಕೇಳಲ್ಲ ಸರ್. ನಾವು ಒಂದನಿ ನೀರು ಬಿಟ್ಟಿದಪ್ಪ ನಿಮ್ಮ ಸಮೇತ ಆಗಿರ್ತೀವಿ. ನಾವು ಒಬ್ಬರೇ ಆಗಿರಲ್ಲ. ಕಂಪಲ್ಸರಿ ICC ಮೀಟಿಂಗ್ ನಮ್ಮ ರೈತರು ಕರೀಲೇಬೇಕು. ನೀವು ಇಲ್ಲ ಅಂದ್ರ ನೀವೇನೋ ಒಂದು ಸ್ಟಾಪ್ ಮಾಡ್ಬಿಡಿ. ಎಲ್ಲ ಬೆಂಗಳೂರು ಕೂತ್ಕೊಂಡು ಈ ಜನರು ಏನಂತಾರ, ಎಲ್ಲ ಆಫೀಸಲ್ಲಿ ಮಹಾಮಂಡಳ ಅಧ್ಯಕ್ಷರು ಮಾಡ್ಯಾರಲ್ಲ, ಅವ್ರು ಬರ್ತಾ ಇದಾರೆ. 5ನೇ ತಾರೀಕು ಐತಿ ಮೀಟಿಂಗ್ ಬೆಂಗಳೂರಲ್ಲಿ. ಸರ್, ಸಸಿ ಯಾವಾಗ ಹಾಕ್ತಿವಿ, ನಾಟಿ ಯಾವಾಗ ಮಾಡ್ತೀವಿ, ಯಾವಾಗ ಸಸಿ ಬರ್ತಾವ ಅನ್ನೋದು ರೈತನಿಗೆ ಗೊತ್ತಿಲ್ಲ. ಜನಪ್ರತಿನಿಧಿ ಏನು ಗೊತ್ತಿರಲ್ಲ, ಯಾವ್ದು ಗೊತ್ತಿರಲ್ಲ. ಕೆಟ್ಟ ಪದ ಯೂಸ್ ಮಾಡ್ಬೇಕಾಗತ್ತೆ ನಾವು. ಅವ್ರಿಗೆ ಏನು ಗೊತ್ತಿರಲ್ಲ.
ಇಲ್ಲಿ ವಾಸ್ತವಿಕ ರೈತರಿಗೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ತಾವು ರೈತರು ಒಂದು ಟೈಮ್ ನೀವು ಒಂದು ICC ಮೀಟಿಂಗ್ ಮುನ್ನಡೆ ಮಾಡಿದ್ರ ಅನಾದಿ ಕಾಲತನ ಪ್ರತಿ ಮೀಟಿಂಗ್ ರೈತರು ನಮ್ಮ ರೈತ ಸಂಘ ಅಂದ್ರೆ ನಮ್ಮಲ್ಲಿ ಸಮಸ್ಯೆ ನಮ್ದು ಮಾಡ್ಲೇ ಮಾಡುದು. ನಾನು ಅದನ್ನೇ ಹೇಳ್ತೀನಿ, ನಾವು ಇದು ಮಾಡಬಾರ್ದು. ನಮ್ದು ಅವ್ರು ಮಾಡ್ರಿ, ನಮ್ದು ಮಾಡಬಾರ್ರಿ. ರಿಕ್ವೆಸ್ಟ್ ನೀವು ಮಾಡಿ ಸರ್, ಸ್ವಲ್ಪ ವಾರಬಂದಿ ಮಾಡಿದ್ರಂದ್ರ ನಮಗೆ ನಮ್ದು ಮಾಡಕ್ ಒಂದು ಮೋಟರ್ ರೆಸ್ಟ್ನಾಗ ಕೊಡ್ಬೇಕು, 3 ಮೋಟರ್ ಆನ್ ಇಡ್ಬೇಕು. ಈಗ 3 ಮೋಟರ್ ಕೆಟ್ಟಿದ್ವಿ ಸರ್, ಮೊನ್ನೆ ಒಂದೇ ಮೋಟರ್ ಚಾಲು ಇಟ್ಟು ಒಂದು ಮೋಟರ್ ರಿಪೇರ್ ಮಾಡಿಲ್ರಿ. ಇನ್ನು ಮೊನ್ನೆ 2 ದಿವಸ ನಾವು ಹೋಗಿ ಅಲ್ಲ ಸರ್, ಕಾಲುವೆಗಳು ರೆಡಿ ಆದಾಗ 2008ನಾಗ ಕಾಲುವೆ ಈ ಭಾಗಗಳಿಗೆ ಏತ್ ನೀರವರೆಗೆ ನಿರಂತರ ನೀರು ಅನ್ನೋದು ಫಸ್ಟ್ಗೆ ಆಗಿತ್ತು. ಬರ್ತಾ ಬರ್ತಾ ಏನದು ನೀವು ಬಿಟ್ರೆ ಬೆಳಕಬೇಕನ್ನೋ ಸ್ಥಿತಿ ಬಂದೈತಿ. ಈ ಕೆಳಗ ಬಹಳ ಹುಷಾರಾಗಿರ್ರಿ. ಎಷ್ಟು ದಿವಸ ಹೆಂಗ್ ನಡೆದೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಮುಂಚೆ ಎಲ್ಲ ಇದ್ವಲ್ಲ, ಈ 3-4 ವರ್ಷದಿಂದ ತರಲೇ ಆಗವ. ಅವಾಗ 7 ದಿವಸ ಬಂದು 14 ದಿವಸ ನೀವು ಮಾಡಿರೋದ ಅದನ್ನ ಈಗ ಏನ್ ಮಾಡಕತ್ತಾರ, ಹೆಂಗ್ ಬೇಕಂಗ ತಮ್ಗೆ ಇಳ್ದಂಗ್ ಮಾಡಕತ್ತಾರ. ಹೋರಾಟಗಳು ಬ್ಯಾಡಪ್ಪ ನಮ್ಮ ರೈತರದು ಅಂತಂದ್ರೆ ನೀವು ನಮ್ಗ ಹೇಳ್ದಂಗ ನೀವು ಮೇಲಧಿಕಾರಿಗಳ ಜೊತೆ ಮಾತಾಡಿ ಸಮರ್ಪಕವಾಗಿ ಕೊನೆ ಭಾಗದ ರೈತರಿಗೆ ನೀರು ತಲುಪಿಸುವಂತ ಕೆಲಸ ನೀವು ಮಾಡ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಮತ್ತೆ ಇದಕ್ಕಿಂತ ಉಗ್ರ ಹೋರಾಟ ಕೇಳ್ತೀವಿ ನಾವು. NRBC ನಲ್ಲೂ 7 ದಿನ ಬಂದ್ ಮಾಡಿದ್ರೆ ಅನುಕೂಲ ಅಂತ ಹೇಳ್ಯಾರ ನಮ್ಗೆ ಆ ಕಡೆನು. ಹೌದು, ಅಂದ್ರೆ ನಮ್ಮ ಭಾಗದ NLBC ಅವ್ರಿಗೆ ದೂರ ಐತೆ, ಅವ್ರ 10 ದಿನ ಅವ್ರಿಗೆ ಇರ್ಲಿ. ನಮ್ಮ NRBC ಮತ್ತು RLISಗೆ 7 ದಿನ ಆದ್ರೆ ಚಲೋ ಅಂತೇಳಿ ಎಲ್ಲ ರೈತರು ಹಂಗೆ ಹೇಳ್ತಾ ಇದಾರೆ. ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷರು ಆದ ವಸನಗೌಡ ಹಿರೇಹೆಸರೂರು, ತಾಲೂಕು ಅಧ್ಯಕ್ಷರು ಆದ ಸಂಗನಗೌಡ ಹೊಸೂರು, ತಾಲೂಕು ಸಂಘಟನಾ ಕಾರ್ಯದರ್ಶಿ ಅಮರೇಶ್ ಪೂಜಾರಿ, ತಾಲೂಕು ಗೌರವಾಧ್ಯಕ್ಷರು ಆದ ನರೇಶ್ ರೆಡ್ಡಿ ಮುನ್ನೂರ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಕಾಜವಲಿ ಜಾಗೀರ್ ನಂದಿಹಾಳ್, ರೈತ ಮುಖಂಡರು ಆದ ಹುಲಗಪ್ಪ ನಾಯಕ, ಸಗರಪ್ಪ ರಾಮಣ್ಣಡಿ ನಾಯಕ, ಸಹದೇವಪ್ಪ, ಉಸ್ಮಾನ್, ಬೆಂಡೋಣಿ, ಆನೆ ಹೊಸೂರ್, ಈಚನಾಳ ಸೇರಿ ಹಲವಾರು ರೈತ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರರು ಮಲ್ಲರೆಡ್ಡಪ್ಪ H. ದೊಡ್ಡಮನಿ, ಲಿಂಗಸಿಗೂರು, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.